ಎಲ್ಲ ಮಾಡ್ತೀನಪ್ಪ. ನಿಮ್ಮ ಶಿಕ್ಷಕರ ಭವನದ ನಿಮ್ಮ ಕೊಡುಗೆಯನ್ನು ನಿಮ್ಮನ್ನು ತಿಳಿಸಬೇಕು. ಮುಂದಿನ ವರ್ಷ ನಿಮ್ಮ ಭವನದಲ್ಲೇ ನಿಮ್ಮನ್ನ ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ನಾವು ಬಹುಶಃ ಇವತ್ತು ನಾವು ಪುಟ್ಟರಾಜುಗಳು ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಕೂಡ ನಮಗೆ ಈ ಸ್ಥಳವನ್ನ ಶಿಕ್ಷಕರ ದಿನಾಚರಣೆಗೆ ಅವಕಾಶವನ್ನ ಮಾಡಿಕೊಟ್ಟು ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಬಹುಶಃ ಮುಂದಿನ ವರ್ಷದಿಂದ ನಾವು ಆ ಶಿಕ್ಷಕರ ದಿನಾಚರಣೆಯನ್ನ ನಿಮ್ಮ ಶಿಕ್ಷಕರ ಭವನದಲ್ಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಈಗಾಗಲೇ ನಾವು ವೇಗವಾಗಿ ಆ ಒಂದು ಭವನವನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಕಟ್ತಾ ಇದ್ದೇವೆ. ಸುಮಾರು 10 ಕೋಟಿ ವೆಚ್ಚಗಳನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನನಗೆ ನೀವೆಲ್ಲ ಆಸೆ ತೋರಿಸ್ಬಿಟ್ಟಿದ್ದೀರಾ. ಅಣ್ಣ ನೀನ್ ಶುರು ಮಾಡೋ ನಿನ್ಗಾಗಿ ಅಂತ ಒಬ್ರು 3 ಕೋಟಿ ಕೊಡ್ತೀವಿ ಅಣ್ಣ, ಒಬ್ರು 4 ಕೋಟಿ ಕೊಡ್ತೀವಿ ಅಣ್ಣ. ನಾವು ಶಿಕ್ಷಕರ ಕಡೆಯಿಂದ ಒಬ್ರು ನೀವು ಎಷ್ಟು ಕೊಡಿಸ್ಬೇಡಪ್ಪ. ಈಗಾಗಲೇ 6 ಕೋಟಿ ಮಂಜೂರು ಮಾಡಿಸಿದ್ರಿ, 2 ಕೋಟಿ ಕೊಡ್ರಪ್ಪ ಸಾಕು. ಒಳ್ಳೆ ಶಿಕ್ಷಕರ ಭವನವನ್ನು ಮಾಡಿ ನಿಮ್ ಮುಂದೆ ಇಟ್ಟು ಅಲ್ಲಿ ನಿಮ್ಗೆಲ್ಲರೂ ಕೂಡ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ನಾವೆಲ್ಲರ ಬೇಡಿಕೆಯಂತೆ ನಮ್ಮ NA ಸರ್ಕಲ್ ಇಂದ ನಮ್ಮ ರಂಗನಾಥ ಸ್ವಾಮಿ ಸರ್ಕಲ್ ವರೆಗೂ ಆ ರಸ್ತೆಯನ್ನ ಅವರ ಶಿಕ್ಷಕರ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ರಸ್ತೆ ಅಂತಕ್ಕಂಥ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಏನೇನಿಲ್ಲ ನಿಮ್ಮ ಶಿಕ್ಷಕರ ಭವನದ ಮುಂದೆ ಹೋಗ್ತಕ್ಕಂಥ ರಸ್ತೆಯನ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅಂತಕ್ಕಂಥ ರಸ್ತೆಯನ್ನ ನಾಮಕರಣ ಮಾಡಲಿಕ್ಕೆ ಈಗಲೇ ನಾನು ನಮ್ಮ ಪುರಸಭೆಯವರಿಗೆ ತಿಳಿಸ್ತೀನಿ. ಅದನ್ನ ಮುಂದಿನ ಮೀಟಿಂಗ್ ನಲ್ಲಿ ಸಬ್ಜೆಕ್ಟ್ ತಂದು ಅದನ್ನ ಇಡತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಅವರಿಗೆ ನಾವು ಹೆಸರಿಟ್ಟರೆ ಗೌರವ ಕೊಡೋದಿಲ್ಲ, ಶಿಕ್ಷಕರ ಭವನ ಕಟ್ಟಿದ್ರೆ ಗೌರವ ಕೊಡೋದಿಲ್ಲ. ಶಿಕ್ಷಣದ ಪದ್ಧತಿಯನ್ನ ನಾವು ಉನ್ನತಕ್ಕೆ ತೆಗೆದುಕೊಂಡು ಹೋದಾಗ ಮಾತ್ರ ಅವರಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸ ಆಗ್ತದೆ. ಆ ಒಂದು ಜವಾಬ್ದಾರಿಯನ್ನ ನಾವು ನೀವೆಲ್ಲ ಸೇರಿ, ನಾನು ನಿಮ್ಮ ಮೇಲೆ ಹೊರೆ ಹಾಕೋದಿಲ್ಲ, ನಿಮ್ ಜೊತೆಯಲ್ಲಿ ನಾನು ಕೂಡ ಇರ್ತೇನೆ. ಆ ಜವಾಬ್ದಾರಿಯನ್ನ ನಾವು ನೀವೆಲ್ಲ ಸೇರಿ ಆ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ದಯಮಾಡಿ ಬೈಯನ್ ಬೇಡ. ಮುಂದಿನ ವರ್ಷದಿಂದ ನಿಮ್ ಜೊತೆ ಬೆಳಿಗ್ಗೆ ಸಂಜೆವರೆಗೂ ಇರ್ತೀವಿ. ಇವತ್ತು ಅನಿವಾರ್ಯ ಕಾರಣದಿಂದ ಹೋಗ್ಬೇಕಾಗಿರೋದ್ರಿಂದ ನಾನು ಅದಕ್ಕೆ ಹೇಳಿದೆ, ನಾನು ಹೋದ್ಮೇಲೆ ನಿವೃತ್ತ ಶಿಕ್ಷಕರಿಗೆ ಗೌರವ ಸಲ್ಲಿಸತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಆ ಕೆಲಸವನ್ನ ಮುಗಿಸಿ ಅಂತ ಹೇಳಿ ಇವತ್ತು ಎಲ್ಲರಿಗೂ ಕೂಡ ನಾವು ಗೌರವವನ್ನ ಸಮರ್ಪಣೆಯನ್ನ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಶಿಕ್ಷಣ ಪಾಠ್ಯ ಪ್ರವಚನ ಮಾಡತಕ್ಕಂಥದಕ್ಕೆ ಇತಿಮಿತಿ ಇಲ್ಲ, ಸರ್ಕಾರಕ್ಕೆ ಮಾತ್ರ ಇತಿಮಿತಿ ಇದೆ. ಆದ್ರೆ ನೀವು ಪ್ರೈವೇಟ್ ನಲ್ಲಿ ನಿಮ್ಗೆ ಶಕ್ತಿ ಇರೋವರೆಗೂ ಕೂಡ ಪಾಠ್ಯ ಪ್ರವಚನವನ್ನ ನೀವು ಮಾಡಬಹುದು. ಪ್ರೈವೇಟ್ ನಲ್ಲೂ ಕೂಡ ನಿಮ್ಗೆ ಅವಕಾಶಗಳು ಸಿಕ್ಕವೆ. ಮಾಡಬೇಕು ಅಂತಕ್ಕಂಥ ಹುಮ್ಮಸ್ ಇರ್ತಕ್ಕಂಥವರು ಮಾಡತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆ ಶುಭಾಶಯವನ್ನು ಕೋರಿ ನಾವು ನಿವೃತ್ತಕ್ಕೆ ಸನ್ಮಾನ ಮಾಡಿದ್ದೀವಿ, ನೀವು ಇರೋರಿಗೆ ಸನ್ಮಾನ ಮಾಡ್ತೀವಿ. ಇನ್ನೂ ಒಂದು ತೀರ್ಮಾನ ಆಗಿಲ್ಲ. ಆ ಸೋಲು ಹೋಗಿದ್ರು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ. ಇನ್ನೂ ಒಂದು ಸಾಧಕ ಬಾಧಕ ಚರ್ಚೆ ಆಗುವಾಗ ಇನ್ನೂ ಒಂದು 2 ವರ್ಷ 3 ವರ್ಷ ಆಯ್ತದೆ. ಇದೆಲ್ಲ ಆಗೋದಕ್ಕೆ ಅದನ್ನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡೋಣ. ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡೋದು ಬೇಡ. ಭಯ ಏನಿದೆ ಅಲ್ಲೇ ಸಂಬಳ ಬರಲ್ಲ. ನೀವು ಸೋಲು ಹೋಗಲಿ ದುಡಿಯುತ್ತಿದ್ದಾಗ, ನಾನು ನಿಮ್ಮ ಪರ ದುಡಿಯುತ್ತಿದ್ದಾಗ, ಸೋಲು ಹೋಗಿ ನಮ್ಮ ಪರ ಉಳಿಸ್ಕೋಬೇಕು ಅಂದಾಗ ನೀವ್ಯಾರು ಕೂಡ ನನಗೆ ಸಹಕಾರವನ್ನ ಕೊಡಲಿಲ್ಲ. ಇದೇನೋ ಬಾಲಕೃಷ್ಣ ತನ್ನ ಹಿತಾಸಕ್ತಿಗೋಸ್ಕರ ಈ ಮಾತನಾಡ್ತಾರೆ ಅಂತಕ್ಕಂಥದನ್ನ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಿಂಬಿಸಿದ್ರು. ಅದಕ್ಕೆ ನಾನು ಹೇಳಿದ್ರೆ ನನಗೇನದಿಲ್ಲ, ಆ ಒಂದು ಹಿತಾಸಕ್ತಿ ಇರಲಿಲ್ಲ. ಇವತ್ತು ಅನೇಕ ಜನ ಬಂದಿದ್ರು ನನ್ನ ಹತ್ರಕ್ಕೆ. ಅದು ನಾನು ಹೇಳಿದ್ದೀನಿ, ನೀವು ಡಿಸಿಗೆ ಹೋಗಿ ಮೆಮೊರಾಂಡಮ್ ಕೊಡಿ ಅಂತ ಹೇಳಿ. ನನಗೆ ಯಾರು ಬಲಿ ಕೊಡಿಸ್ತಿಲ್ಲ. ನೀವು ನನಗೆ ಇರಬೇಕು, ನಮ್ಮ ತಾಲೂಕಿನಲ್ಲಿ ಇರಬೇಕು. ಅದು ಸೋಲೂರು ಸಿದ್ದಪ್ಪನವ್ರ ಕಾಲದಿಂದಲೂ ಕೂಡ ನಮ್ಮ ತಾಲೂಕಿನಲ್ಲಿ ನಮಗೂ ಅಭಿನವವಾದಂತ ಸಂಬಂಧ ಇದೆ ಅಂತಕ್ಕಂಥ ವಿಚಾರ ಚರ್ಚೆ ಮಾಡಿದಾಗ ಒಬ್ಬರು ಕೂಡ ಮಾತಾಡಲಿಲ್ಲ. ಒಬ್ರು ಮಾತಾಡಲಿಲ್ಲ. ಅರ್ಥ ಏನು ಅಂತಂದ್ರೆ ಬೇಕಾಗಿಲ್ಲ ಅಂತೇಳಿ. ಅದಕ್ಕೆ ನಾನು ಕೂಡ ಸುಮ್ಮನೆ ಮಾಡ್ಕೊಂಡು ಹೋಗ್ರಪ್ಪ ನೀವು ಅಂತೇಳಿ. ಅದರಿಂದ ಈಗ ಏನು ಫೈನಲ್ ಏನಾಗಿಲ್ಲ. ನೀವೆಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕೋರ್ಟ್ ಹೋಗ್ತಕ್ಕಂಥ ನಮ್ಮ ವಕೀಲರುಗಳು ಕೂಡ ಬಂದಿದ್ರು. ಅವರು ಕೂಡ ಇಲ್ಲ, ನಮಗೆ ತೊಂದರೆ ಆಗ್ತದೆ, ನಮ್ಮ ಸೋಲೂರು ಜನ ನಾವು ಇದಕ್ಕೆ ಹೋಗಿ ದೇವರಲ್ಲಿ ಹೋಗಕ್ಕಾಗಲ್ಲ, ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ದೂರ ಆಗ್ತದೆ ಅಂತಕ್ಕಂಥದನ್ನ ಈ ಮನಸ್ಥಿತಿ ಅನೌನ್ಸ್ ಮಾಡಕ್ಕಿಂತ ಮುಂಚೆ ಇಟ್ಟಿದ್ರೆ ಬಹುಶಃ ಅದು ಹೋಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಈಗ ಅನೌನ್ಸ್ ಆಗಿದೆ, ಅದು ಸಾಧಕ ಬಾಧಕ ಚರ್ಚೆ ಮಾಡೋಣ. ಇನ್ನೂ ಕೂಡ ಅವಕಾಶ ಇದೆ. ಅದ್ರ ಬಗ್ಗೆ ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ. ಯಾರು ಕೂಡ ಗಾಬರಿ ಆಗಬೇಡ. ಎಲ್ಲರೂ ಸಂಬಳ ಕೊಡ್ತಾರೆ, ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ
ಹೆಚ್ಚು ಇರ್ತೀರ 15 ವರ್ಷ ನನ್ನ ಜೊತೆ ಇರ್ತೀರಾ ನಾನು ಇರ್ತೀನಿ ನನ್ನ ಜೊತೆ ಇನ್ನೊಬ್ರು ಹೋಗೋರು ಇನ್ನೊಬ್ರ ಜೊತೆ ತಲೆ ಕಟ್ಕೊಳ್ಳೋದು ಬೇಡ ಆಯ್ತು ನನ್ನ ಜೊತೆ ಇಟ್ಕೊಳ್ಳೋಕೆ ನಾನು ಆಸೆ ಪಡ್ತೀನಿ ಪ್ರಯತ್ನ ಮಾಡ್ತೀನಿ ವೈಯಕ್ತಿಕವಾಗಿ ಹೇಳ್ತಿರಲಿಲ್ಲ ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಎಲ್ಲ ನೀವು ಹೋಗಿ ಮೆಮೊರಾಂಡಮ್ ಕೊಡ್ಬೋದು ಇದು ನಮ್ಗೆಲ್ಲ ತೊಂದರೆ ಆಗ್ತದೆ ತಾಲೂಕು ನಾವು ಅಲ್ಲೋಗಕ್ಕಾಗಲ್ಲ ಜಿಲ್ಲೆಗೆ ಅಲ್ಲೋಗಕ್ಕಾಗಲ್ಲ ನಮ್ಗೆ ಇಲ್ಲಿಂದ ಬಹಳ ಹತ್ರ ಇದೆ ಇದು ರಾಮನಗರ ಜಿಲ್ಲೆ ನೀವೆಲ್ಲ ಶಿಕ್ಷಕರ ಸಂಘದಲ್ಲಿ ಹೋಗಿ ಒಂದು ಮೆಮೊರಾಂಡಮ್ ಕೊಡಿ ನೀವು ಅದನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ